ಯಪ್ಪನ ಗುರುಮೂರ್ತಿಗೆ 10 ವರ್ಷದಿಂದ ನನ್ನ ಹತ್ರ ಬರ್ತಾವನೆ. 10 ವರ್ಷದಿಂದ ಬಂದ್ರು ಟ್ರೀಟ್ಮೆಂಟ್ ಎಷ್ಟು ಕೊಟ್ರು ಶುಗರ್ ಯಾವಾಗ್ಲೂ 300-400 ಇದೆ. ಆಮೇಲೆ ಏನ್ ಕೆಲಸ ಮಾಡ್ತಾನೆ? ಕುರಿಗಳಿಗೆ ಹೋಗ್ತಾನೆ. ದಿನ 10 ಕಿಲೋಮೀಟರ್ ಓಡಾಡ್ತಾನೆ. ಆಯ್ತಾ? ಅಷ್ಟಾದ್ರೂ ಆಮೇಲೆ ಊಟ ಏನ್ ಮಾಡ್ತಾನೆ? ದಿನಕ್ಕೆ ಎಷ್ಟು ಸಲ ತಿಂತಾನೆ? ಬೆಳಿಗ್ಗೆ ಇಷ್ಟು ಮುದ್ದೆ ತಿಳಿ ಸಾರು, ರಾತ್ರಿಗೆ ಇಷ್ಟು ಮುದ್ದೆ ತಿಳಿ ಸಾರು 2 ಸಲ ತಿಂತಾನೆ. ಊಟ ಸಾಲದು, ಕರೆಕ್ಟ್ ಆಗಿ ತಿಂತಾ ಇಲ್ಲ. ಆಮೇಲೆ ಇನ್ಯಾಕೆ ಶುಗರ್ ಕಂಟ್ರೋಲ್ ಇಲ್ಲ ಅಂದ್ರೆ ಟೀ ಕುಡಿತಾನ? ಟೀ ಜಾಸ್ತಿ ಸರ್, 10 ಸಲ ಕುಡಿತಾನೆ. ನೋಡಮ್ಮ, ಹಂಗಾರೆ ಒಂದು ಟೀಗೆ 1 ಸ್ಪೂನ್ ಆಗುತ್ತೆ ಸಕ್ಕರೆ. 10 ಟೀಗೆ 10 ಸ್ಪೂನ್. 1 ಸ್ಪೂನ್ಗೆ 4 ಗ್ರಾಮ್ ಸಕ್ಕರೆ ಇರ್ತದೆ. ಅಂದ್ರೆ 40 ಗ್ರಾಮ್ ಸಕ್ಕರೆ ತಿಂತಾನೆ ಒಂದ್ ದಿನಕ್ಕೆ. ಒಬ್ಬ ಮನುಷ್ಯ ಒಂದ್ ದಿನಕ್ಕೆ 35, ಈ ಮನುಷ್ಯನಿಗೆ 35 ಗ್ರಾಮ್ ಸಕ್ಕರೆ ಜಾಸ್ತಿ ಕುಡಿಬಾರ್ದು. ಟೀನಲ್ಲೇ 40 ಗ್ರಾಮ್ ಕುಡ್ದಾಕದ್ನ 10 ಸಲ ಕುಡಿತಾನ. ಆಮೇಲೆ ಮುದ್ದೆನಲ್ಲಿ ಬೆಳಿಗ್ಗೆ 2 ಚಮಚ ಬರುತ್ತಾ, ಸಾಯಂಕಾಲದಲ್ಲಿ 2 ಚಮಚ. ಅಲ್ಲ, ಒಂದ್ ದಿನಕ್ಕೆ 50 ಗ್ರಾಮ್ ಸಕ್ಕರೆ ತಿಂತಾನೆ. ಆದ್ರಿಂದ ನಾನು ಎಷ್ಟು ಮಾತ್ರ ಕೊಟ್ರು ಸಕ್ಕರೆ ಇಲ್ಲ. ಆಮೇಲೆ ಮನುಷ್ಯನಲ್ಲಿ ಈ ಮಾಂಸಖಂಡಗಳೆಲ್ಲ ವೀಕ್ ಆಗ್ಬಿಟ್ಟಿದೆ. ಉಪ್ಪು ಕರೆಕ್ಟ್ ಆಗಿದ್ರು ಜಾಸ್ತಿ ಬೇಕು ಅಲ್ಲ, ಉಪ್ಪುದೆಲ್ಲ ಇಲ್ಲಿ ಅದೇನ್ ತಿನ್ನಲ್ಲ. ಆಮೇಲೆ ಊಟಗಳು ಏನಾಗ್ತದೆ ಅಂದ್ರೆ ಸಮತೋಲನ ಊಟ ಮಾಡ್ತಲ್ಲ ಯಪ್ಪನು. ನೋಡು ಇಲ್ಲಿ ಇವ್ರು ಜಾಸ್ತಿ ತಿಂದು ಪ್ರೀತ ಜಾಸ್ತಿ ತಿಂದು ಮನುಷ್ಯ ಹಿಂಗ್ ದಪ್ಪ ಆಗೋಗಿರೋದು. ಇವರು ಕರೆಕ್ಟ್ ಆಗಿ ಊಟ ಮಾಡ್ತಾನೆ, ಸಮತೋಲನ ಊಟ. ನೋಡು, ಒಂದ್ಸಲ ಊಟ ಮಾಡಿದ್ರೆ ಮುದ್ದೆ, ಸೊಪ್ಪು, ಬೇಳೆ, ಕಾಳುಗಳು, ತರಕಾರಿ. ಇಲ್ಲಿ ನೋಡು, ಅನ್ನ, ಮೀನು ಸ್ವಲ್ಪನೇ, ಇಷ್ಟಿಷ್ಟೇ. ಮುದ್ದೆ 60 ಗ್ರಾಮ್ ಜಾಸ್ತಿ ಇರಬಾರ್ದು. ನೋಡು, ಚಪಾತಿ, ತರಕಾರಿಗಳು, ಸ್ವಲ್ಪ ಮಟನ್ನು, ಈ ತರ ತಿನ್ಬೇಕು. ಒಂದು ತಟ್ಟೆನಲ್ಲಿ ಒಂದ್ಸಲ ಊಟಕ್ಕೆ 5-6 ತರ ಇರಬೇಕು. ಎಲ್ಲ ಕಡಿಮೆ ಇರಬೇಕು. ನೀವೇನ್ ಮಾಡ್ತಾನೆ ಯಪ್ಪನ್ ನೋಡಿ, ಇಲ್ಲಿ ಮುದ್ದೆ ತಿಳಿ ಸಾರು, ಟೀದು ಬನ್ನು ಮತ್ತೆ ಟೀ. 10 ಟೀ ಕುಡ್ದಾಕ್ತಾನೆ. 10 ಟೀ ಕುಡಿತಾನೆ, ಬರೀ ಮುದ್ದೆ ತಿಂತಾನೆ. ಇದು ಸಾಕಾಗಲ್ಲ. ಊಟ ಮನುಷ್ಯ ವೀಕ್ ಆಗ್ತಾನೆ, ಶುಗರ್ ಕಂಟ್ರೋಲ್ ಬರೋದು. ಹಿಂಗ್ ತಿನ್ಬೇಕು ಊಟ. ಆಯ್ತಾ? ಇನ್ಮೇಲೆ ಏನ್ ಮಾಡ್ತೀನಿ ಅಂದ್ರೆ 10 ಟೀ ಬದಲು 2 ಟೀ. ಬೆಳಿಗ್ಗೆ ಎದ್ರೆ 1 ಟೀ, ಸಾಯಂಕಾಲ 5 ಗಂಟೆಯಲ್ಲಿ 1 ಟೀ. ಕುದಿಗಳಿಂದ ಬಂದ ತಕ್ಷಣ 2 ಟೀ ಮಾಡು. 8 ಸ್ಪೂನ್ ಕಮ್ಮಿ ಆಗ್ತದೆ ಶುಗರ್ ಕಂಟ್ರೋಲ್. ಇಲ್ಲ, ಎಲ್ಲ ಒಂದೇ. ಬೆಲ್ಲ, ಸಕ್ಕರೆ ಇವೆಲ್ಲ ಅಣ್ಣ ತಮ್ಮಂತಮ್ಮ. ಅನ್ನ, ಮುದ್ದೆ, ಚಪಾತಿ ಅಕ್ಕ ತಂಗಿರು. ನೀವು ಮುದ್ದೆ ತಿಂದ್ರೆ ಒಳ್ಳೇದು, ಅನ್ನ ತಿಂದ್ರೆ ಕೆಟ್ಟದು, ಚಪಾತಿ ತಿಂದ್ರೆ ಒಳ್ಳೇದು, ಅವೆಲ್ಲ ಸುಳ್ಳು. ಎಲ್ಲ 3 ಒಂದೇ ಆಹಾರ. ಯಾವ್ದನ್ನ ತಿನ್ನು ಕಮ್ಮಿ ತಿನ್ನು. ಚಪಾತಿ 1.5, ಮುದ್ದೆ 60-75 ಗ್ರಾಮ್ ಜಾಸ್ತಿ ತಿನ್ಬಾರ್ದು. ಅನ್ನ ಇಷ್ಟೇ ತಿನ್ಬೇಕು. ಅರ್ಥ ಆಯ್ತಲ್ಲಮ್ಮ? ಟೀ ನಿಲ್ಸಾಕ್ರಿ ಸರೋಗ್ತಾನೆ.